ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಈ ವಾರದ ಕಿಚ್ಚನ ಪಂಚಾಯತಿನಲ್ಲಿ ಕಿಚ್ಚ ಅವರು ಗಿಲ್ಲಿ ಅವರ ಕ್ಯಾಪ್ಟನ್ಸಿ ಬಗ್ಗೆ ಮನೆಯವರ ಅಭಿಪ್ರಾಯ ಕೇಳ್ತಾ ಈ ವಾರದ ಇಡೀ ನಾಮಿನೇಷನ್ಸ್ ಪ್ರಕ್ರಿಯೆನೇ ಸರಿ ಇರಲಿಲ್ಲ, ಕಾವ್ಯ ಅವರನ್ನ ಸೇವ್ ಮಾಡೋಕೆ ಇಡೀ ಪ್ರಕ್ರಿಯೆ ನಡೀತು ಅಂತ ಗಿಲ್ಲಿ ಅವ್ರನ್ನ ಈ ಎಪಿಸೋಡ್ನಲ್ಲಿ ಬೆಂಡೆತ್ತೋಕೆ ರೆಡಿ ಇದಾರ ಅನ್ನೋ ಅನುಮಾನ ನಿಮಗೆ ಬಂದಿದ್ರೆ ಇಲ್ಲಿ ನಿಜವಾಗ್ಲೂ ಏನು ನಡೆದಿದೆ ನೋಡ್ಕೊಂಬರೋಣ ಬನ್ನಿ. ಕಿಚ್ಚ ಅವರ ಪ್ರಶ್ನೆಗೆ ಉತ್ತರಿಸಿರೋ ಮನೆ ಸದಸ್ಯರು ಕ್ಯಾಪ್ಟನ್ ಅಂತಾನೆ ಅನಿಸ್ಲಿಲ್ಲ ಅಂತ ರಕ್ಷಿತಾ ಹೇಳ್ತಾರೆ, ರೆಸ್ಪಾನ್ಸಿಬಲ್ ಆಗಿರಲಿಲ್ಲ ಅಂತ ರಘು ಹೇಳ್ತಾರೆ. ಒಂದು ಅಧಿಕಾರ ಕೊಟ್ಟಾಗ ಎಷ್ಟು ಒಬ್ಬರ ಅಹಂಕಾರ ಹೊರಗೆ ಬರುತ್ತೆ ಅನ್ನೋದಕ್ಕೆ ಗಿಲ್ಲಿ ಸಾಕ್ಷಿ. ನಾನೇ ಕಪ್ ಗೆದ್ಕೊಂಡು ಹೋಗ್ತೀನಿ, ಜೊತೆಗೆ ಇನ್ನೊಬ್ಬರನ್ನ ಫಿನಾಲಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಸವಾಲು ನೋಡ್ತಿರೋ ಗಿಲ್ಲಿ ಅವರು ಅಂತ ರಾಜಮಾತೆ ಅಶ್ವಿನಿ ಅವರು ಹೇಳಿದ್ದಾರೆ. ಕ್ಯಾಪ್ಟನ್ ಆಗಿ ಕಂಟೆಸ್ಟೆಂಟ್ ಆಗಿ ಗಿಲ್ಲಿ ತುಂಬಾ ಟಾಕ್ಸಿಕ್ ಅನಿಸ್ಬಿಟ್ರು, ಯಾರನ್ನೇ ನಿಲ್ಲಿಸಿದ್ರು ಕಾವ್ಯನ ನಾಮಿನೇಟ್ ಮಾಡ್ತಾ ಇರಲಿಲ್ಲ ಅಂತ ಕಳ್ಳೆ ಪುಟ್ಟಿ ಸ್ಪಂದನ ಅವರು ಹೇಳಿದ್ದಾರೆ. ರಕ್ಷಿತಾ, ರಘು ಹಾಗೂ ಸ್ಪಂದನ ಇವರೆಲ್ಲ ಗಿಲ್ಲಿ ಜೊತೆ ದಿನವೆಲ್ಲ ಇದ್ರೂ ಕೂಡ ಅವರೆಷ್ಟು ಗಿಲ್ಲಿನ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಇವರ ಮಾತುಗಳಲ್ಲೇ ಈಗ ಅರ್ಥ ಆಗ್ತಾ ಇದೆ. ಈ ವಾರದಲ್ಲಿ ಗಿಲ್ಲಿ ಕ್ಯಾಪ್ಟನ್ಸಿ ಮಾತುಗಳು ಮತ್ತು ಅವರ ನಿರ್ಧಾರಗಳನ್ನ ಅವಲೋಕನ ಮಾಡೋದಾದ್ರೆ, ಮೊದಲಿಗೆ ಬಾತ್ರೂಮ್ ಗಲಾಟೆನಲ್ಲಿ ಗಿಲ್ಲಿ ಹೇಳಿದ ಹಾಗೆ ಅಶ್ವಿನಿ ಅವರು ಹೀರೋ ಆಗೋಕೆ ಗಿಲ್ಲಿನ ಅವರು ವಿಲನ್ ಮಾಡಿದ್ರು. ಅವರೇ ಒಪ್ಕೊಂಡಿದ್ದ ಕೆಲಸ ಮಾಡದೆ ಪದೇ ಪದೇ ಗಿಲ್ಲಿ ಹೇಳಿದ ಮೇಲೂ ಕೂಡ ಕೇಳದೆ, ಗಿಲ್ಲಿ ಧ್ವನಿ ಏರಿಸದೆ ಮಾತಾಡದೇ ಇದ್ರು ಜೋರಾಗಿ ಮಾತಾಡ್ತಿದ್ಯಾ ಅಂತ ಹೇಳ್ತಾ ತಮ್ಮದೇ ತಪ್ಪಿಟ್ಕೊಂಡು ಕ್ಯಾಪ್ಟನ್ಗೆ ಏನು ಎರಡು ಕೊಂಬಿದ್ಯಾ ಅಂತ ದಿಮಾಕಿನ ಮಾತುಗಳನ್ನಾಡಿದ್ರು. ಇನ್ನು ಹಲವು ಕಡೆ ಕೂಡ ಗಿಲ್ಲಿ ಅವರ ಕ್ಯಾಪ್ಟನ್ಸಿಗೆ ಬೆಲೆ ಕೊಡದೆ ಪದೇ ಪದೇ ಕ್ಯಾಪ್ಟನ್ಗೆ ಏನು ಕೊಂಬಿದ್ಯಾ ಅನ್ನೋ ಮಾತುಗಳನ್ನೇ ಆಡಿ ಗಿಲ್ಲಿನ ಕೆಳಗೆ ಹಾಕ್ತಾ ಇದ್ರು. ಇನ್ನು ಗಿಲ್ಲಿ ಆಯ್ಕೆ ಮೇರೆಗೆ ರಾಣಿಯಾಗಿ ಗಿಲ್ಲಿ ಜೊತೆ ಜೋಡಿ ಉಸ್ತುವಾರಿಯಾಗಿ ಟಾಸ್ಕ್ಗಳಲ್ಲಿ ಚರ್ಚೆ ಮಾಡಿ ಒಮ್ಮತದ ನಿರ್ಧಾರ ತಗೋಬೇಕು ಅಂತ ಇದ್ರು ಕೂಡ ಟಾಸ್ ಸಮಯ ಅವ್ರ ಮೇಲೆ ಅಪ್ಸೋರ್ಗಳನ್ನ ಎತ್ತಾ ಅವ್ರ ಜೊತೆ ಚರ್ಚೆ ಮಾಡೋದನ್ನ ಅವಾಯ್ಡ್ ಮಾಡ್ತಿದ್ರು. ಹಾಗಾಗಿ ಗಿಲ್ಲಿ ಅವರು ಮಾಸ್ಟರ್ ಮೈಂಡ್ ಉಪಯೋಗಿಸಿ ಸ್ಪಂದನ ಕಾವ್ಯ ನೀರಲ್ಲಿ ಕಾವ್ಯ ಅದು ಕಮ್ಮಿ ಇತ್ತು ಅಂತ ಗೊತ್ತಿದ್ರು, ಬೇಕು ಅಂತ ಕಾವ್ಯ ಅದೇ ಜಾಸ್ತಿ ಇದೆ ಅಂತ ಹೇಳ್ತಾ ಮನೆಯವ್ರಿಗೆಲ್ಲ ಮಕ್ಕಾರ್ ಮಾಡಿ ಅಶ್ವಿನಿ ಅವ್ರನ್ನ ಚರ್ಚೆಗೆ ಬರೋ ಹಾಗೆ ಮಾಡಿದ್ರು. ಇನ್ನು ನಾಮಿನೇಷನ್ಸ್ ನಲ್ಲಿ ಎಲ್ಲರೂ ಕಾವ್ಯ ಅವ್ರನ್ನ ಉಳಿಸೋಕೆ ಫೇವರಿಸಮ್ ಮಾಡಿದ್ರು ಅಂತ ಅನ್ಕೊಂಡ್ರು ಕೂಡ ಕಾವ್ಯ ಬಗ್ಗೆ ಯಾರೂ ಕೂಡ ಮನೆ ಕೆಲಸದ ವಿಚಾರ ಬಿಟ್ಟು ಸೂಕ್ತ ಕಾರಣ ಕೊಡದ ಕಾರಣಕ್ಕೆ ಅವ್ರನ್ನ ಉಳಿಸಿ ಕೊನೆಯಲ್ಲಿ ಕಾವ್ಯ ಜೊತೆ ಚರ್ಚೆ ಮಾಡುವಾಗ ಕಳೆದ ವಾರದ ಫ್ಯಾಮಿಲಿ ವೀಕ್ ನಲ್ಲಿ ಅವ್ರ ತಮ್ಮನ ಜೊತೆ ಮಾಡಿದ ರೂಲ್ ಬ್ರೇಕ್ ಪ್ರಮಾದನ ಯಾರಾದ್ರೂ ತಗೊಂಡಿದ್ರೆ ಖಂಡಿತ ನಿನ್ನ ನಾಮಿನೇಟ್ ಮಾಡ್ತಾ ಇದ್ದೆ ಅಂತ ಹೇಳಿ ಮತ್ತೆ ಅವರ ಮಾಸ್ಟರ್ ಮೈಂಡ್ ನ ಸಾಬೀತು ಮಾಡಿದ್ರು. ಇನ್ನು ಸುರಂಗ ಮಾರ್ಗ ಟಾಸ್ಕ್ ನಲ್ಲಿ ಧ್ರುವನ್ ತಪ್ಪಾಗಿ ಕೊಟ್ಟ ಫೋಲ್ಗಳಿಂದ ಗಿಲ್ಲಿಗೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗೋ ಅವಕಾಶ ಕೈ ತಪ್ಪೋಯ್ತು. ಆದ್ರೆ ಅದನ್ನ ಅವರೆಲ್ಲೂ ದೊಡ್ಡದು ಮಾಡಲಿಲ್ಲ. ಧನುಷ್ ಮತ್ತು ಅಶ್ವಿನಿ ಮಧ್ಯದ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ರಾಶಿಕಾ ಅವರು ಧನುಷ್ ಅವರ ಆಟನ ಸರಿಗೆ ಉಸ್ತುವಾರಿ ಮಾಡದೆ ಇಡೀ ಟಾಸ್ಕ್ ನ ಗಬ್ಬೆಬ್ಬಿಸಿದಾಗ್ಲೂ ಗಿಲ್ಲಿ ಅವರು ಅಶ್ವಿನಿ ಅವರ ಆಟದಲ್ಲಿನ ತಪ್ಪುಗಳನ್ನ ಸರಿಗೆ ಗಮನಿಸ್ತಾ ಒಳ್ಳೆ ಉಸ್ತುವಾರಿ ಮಾಡಿದ್ರು. ಆದ್ರೆ ಇದ್ರ ಬಗ್ಗೆ ಯಾರು ಮಾತೇ ಆಡಲಿಲ್ಲ. ನಮ್ಮ ಪ್ರಕಾರ ಗಿಲ್ಲಿ ಅವರು ಈ ವಾರ ಮಾಡೋದು ಒಂದೇ ಒಂದು ತಪ್ಪಂದ್ರೆ ಅಶ್ವಿನಿ ಅವ್ರನ್ನ ಕ್ಯಾಪ್ಟನ್ ಆಗಿಲ್ಲ ಅನ್ನೋ ವಿಚಾರ ಇಟ್ಕೊಂಡು ತುಂಬಾನೇ ಹೀಯಾಳಿಸಿದ್ದು, ಅವ್ರನ್ನ ರಾಣಿ ಅಂತ ಆಯ್ಕೆ ಮಾಡಿ ನೀವು ಕ್ಯಾಪ್ಟನ್ ಆದ್ರೂ ನನ್ನ ಋಣದಲ್ಲಿ ಇರ್ತೀರಾ ಅಂದಿದ್ದು, ಧ್ರುವ್ ಹಾಗೂ ಅಶ್ವಿನಿ ಜೊತೆ ಜಗಳದ ಸಮಯ ಮುದುಕಿ ಅಂದಿದ್ದು, ಟಾಸ್ಕ್ ಗಳ ಮಧ್ಯೆ ಅಶ್ವಿನಿ ಅವ್ರನ್ನ ಕೆಳಗೆ ಹಾಕ್ತಾ ಟಾಂಟ್ ಮಾಡ್ತಾ ಇದ್ದಿದ್ದು, ಟಾಸ್ಕ್ ನಲ್ಲಿ ಅಶ್ವಿನಿ ಅವರು ತುಂಬಾನೇ ಎಫರ್ಟ್ಸ್ ಹಾಕಿ ಗೆದ್ರು ಕೂಡ ಅದನ್ನ ಒಪ್ಕೊಳ್ಳದೆ ಇವ್ರು ಗೆಲ್ಲೋಕೆ ಇನ್ನೊಬ್ರು ಹೆಗಲಬೇಕು ಅಂತ ಲೇವಡಿ ಮಾಡಿದ್ದು, ಕಳಪೆ ಉತ್ತಮ ಸಮಯ ಅಶ್ವಿನಿ ವಿರುದ್ಧ ಒಳ್ಳೊಳ್ಳೆ ಪಾಯಿಂಟ್ ಗಳನ್ನ ಹೇಳಿದ್ರು ಕೂಡ ಅಶ್ವಿನಿ ಅವರಿಗೆ ಕ್ಯಾಪ್ಟನ್ ಆಗೋಕೆ ಯೋಗ್ಯತೆ ಇಲ್ಲ ಅಂತ ಪರ್ಸನಲ್ ಆಗಿ ಹೋಗಿದ್ದು ಸರಿ ಇರಲಿಲ್ಲ. ಇನ್ನು ಅಶ್ವಿನಿ ಅವರು ಕೂಡ ಗಿಲ್ಲಿ ಬಗ್ಗೆ ಆಡದ ಎಷ್ಟೋ ಮಾತುಗಳು ತೀರಾ ಕೆಳಮಟ್ಟದ್ದಾಗಿದ್ದು, ಅವರ ರಾಜಮಾತೆಯ ಧಿಮಾಕು, ಗತ್ತು, ದುರಹಂಕಾರ ಎಲ್ಲವೂ ಕೂಡ ಫುಲ್ ಸ್ವಿಂಗ್ ನಲ್ಲಿ ಇವರ ಆಚೆ ಬಂದು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಧನುಷ್ ತಪ್ಪನ್ನ ಬಿಗ್ ಬಾಸ್ ತೋರಿಸಿದ ಮೇಲೆ ಇವರ ಮೊಸಳೆ ಕಣ್ಣೀರು ಮಾಡದಂತ ನಾಟಕಗಳು ಇಷ್ಟವಾರಗಳಾದ್ಮೇಲೂ ಕೂಡ ಇದನ್ನ ಪದೇ ಪದೇ ನೋಡೋಕೆ ವೀಕ್ಷಕರಿಗೆ ಒಂದ್ ರೀತಿ ವಾಕರಿಕೆ ಬರ್ತಿದೆ ಅಂದ್ರೆ ಅದು ತಪ್ಪಾಗೋದಿಲ್ಲ. ಅದು ಬಿಟ್ರೆ ವಾರ ಪೂರ್ತಿ ತಮ್ಮ ನಿರ್ಧಾರಗಳಲ್ಲಿ ಉಸ್ತುವಾರಿನಲ್ಲಿ ಗಿಲ್ಲಿ ಒಂದು ಮಟ್ಟಿಗೆ ಚೆನ್ನಾಗಿ ನಿಭಾಯಿಸಿದ್ರು ಅನ್ನೋದು ನಮ್ಮ ಅನಿಸಿಕೆ. ಗಿಲ್ಲಿ ಹಾಗೂ ಅಶ್ವಿನಿ ಇಬ್ಬರಿಗೂ ಕೂಡ ಒಬ್ಬರಿಗೊಬ್ಬರ ಮೇಲೆ ಇರೋ ವೈಯಕ್ತಿಕ ದ್ವೇಷ ಹಾಗೂ ಮನಸ್ತಾಪದಿಂದ ಈ ವಾರ ಗಿಲ್ಲಿ ಅವರ ಕ್ಯಾಪ್ಟನ್ಸಿಗೆ ಸಿಗಬೇಕಾಗಿದ್ದ ಒಂದು ಮಾನ್ಯತೆ ಸಿಕ್ಕದೆ ಅವರು ವಿಲನ್ ಆಗಿ ಕಾಣಿಸ್ಕೊಂಡ್ರು ಅನ್ನೋದು ನಮ್ಮ ಅಭಿಪ್ರಾಯ. ಆದ್ರೆ ಅಶ್ವಿನಿ ಅವರ ವಿಚಾರದಲ್ಲಿ ಗಿಲ್ಲಿ ಅವರ ಕೆಲವು ಮಾತುಗಳು ಹಾಗೂ ನಡವಳಿಕೆ ಬಗ್ಗೆ ಕಿಚ್ಚ ಅವರು ಖಂಡಿತ ಅವರು ಕ್ಲಾಸ್ ತಗೊಂಡು ಇನ್ನೆರಡು ವಾರ ಅವರು ಕಪ್ ಗೆಲ್ಲೋ ಅವಕಾಶಗಳಿಗೆ ಇನ್ಯಾವುದೇ ರೀತಿಯ ಸಂಚಿಕಾರ ತಂದುಕೊಳ್ಳದೆ ಇರಲಿ ಅನ್ನೋದು ನಮ್ಮ ಆಶಯ.